ಎಷ್ಟೊಂದು ಜನರು ಮ್ಯಾನಿಫೆಸ್ಟೇಷನ್, ನಾನು ಈ ರೀತಿಯಾಗಿ ಮ್ಯಾನಿಫೆಸ್ಟ್ ಮಾಡಿದೆ, ನನಗೆ ಇದನ್ನು ತಲುಪೋಕೆ ಸಾಧ್ಯ ಆಯಿತು, ನಾನು ಈ ವರ್ಷ ಇಷ್ಟೊಂದು ಲೀಸ್ಟ್ಗಳನ್ನು ಹಾಕಿ ಮ್ಯಾನಿಫೆಸ್ಟ್ ಮಾಡಿಕೊಂಡಿದ್ದೆ ಅಂತೆಲ್ಲ ಹೇಳ್ತಾರಲ್ವ. ಇತ್ತೀಚಿನ ದಿನಗಳಲ್ಲಿ ತುಂಬ ಓಡಾಡ್ತಿದೆ ಅಲ್ವ. ಏನಿದು ಮ್ಯಾನಿಫೆಸ್ಟೇಷನ್ ಅಂತ ನೋಡೋದಾದರೆ ಸರಳವಾಗಿ ತುಂಬ ರೀತಿಯ ವ್ಯಾಖ್ಯಾನಗಳಿವೆ. ಸರಳವಾಗಿ ನಾವು ನೋಡೋದಾದರೆ ನಿಮ್ಮ ಆಲೋಚನೆಗಳು ಮತ್ತು ನಂಬಿಕೆಗಳು ಆಕರ್ಷಣೆ ನಿಯಮದ ಮೂಲಕ, ಅಂದರೆ ಲಾ ಆಫ್ ಅಟ್ರಾಕ್ಷನ್ ಮೂಲಕ ವಾಸ್ತವಕ್ಕೆ ತರೋದು. ಇದು ನಿಮ್ಮ ಆಸೆಗಳನ್ನು ನನಸಾಗಿಸೋ ಪ್ರಕ್ರಿಯೆ ಅಂತ ಕೂಡ ಹೇಳ್ಬೋದು. ಅಂದುಕೊಂಡಿದ್ದನ್ನು ಸಾಧಿಸೋಕೆ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋ ಅರ್ಥವೂ ಕೂಡ ಇದೆ. ಇದನ್ನು ನೀವು ಡಿಕ್ಷನರಿಗಳನ್ನು ತೆಗೆದು ಮ್ಯಾನಿಫೆಸ್ಟೇಷನ್ ಅಂತ ಕೊಟ್ಟಾಗ ಗೋಚರತೆ, ಅಭಿವ್ಯಕ್ತಿ, ಪ್ರಕಟಣೆ ಈ ರೀತಿಯ ಕೆಲವು ಶಬ್ದಗಳು ಬರ್ತಾ ಹೋಗುತ್ತೆ. ಅಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಗೋಚರವಾಗುವುದು, ಭಾವನೆ ಅಥವಾ ಆಲೋಚನೆಗಳ ಪ್ರದರ್ಶನ, ಯಾವುದಾದರೂ ವಿಷಯವನ್ನು ಸಾಕಾರಗೊಳಿಸಿಕೊಳ್ಳುವುದು ಎನ್ನುವಂಥ ಅರ್ಥವನ್ನು ಕೂಡ ನೀಡುತ್ತೆ. ಇದಕ್ಕೋಸ್ಕರ ಹಲವಾರು ಕ್ಲಾಸ್ಗಳು ನಡೀತಾ ಇದೆ, ಕೋರ್ಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲವರು ಚಾರ್ಟ್ಗಳನ್ನು ಹಾಕ್ಕೊಂಡು ಮ್ಯಾನಿಫೆಸ್ಟನ್ನು ಮಾಡ್ತಾರೆ, ಇನ್ನು ಕೆಲವರು ಅದನ್ನು ಬರ್ಕೊಳ್ತಾರೆ. ಹಲವಾರು ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಅಂದರೆ ತುಂಬ ಎಲ್ಲರೂ ಇದನ್ನು ನಂಬುತ್ತಾರೆ. ಕೇವಲ ನಮ್ಮ ದೇಶದಲ್ಲ, ಯೂನಿವರ್ಸ್ ಎಲ್ಲರೂ ಕೂಡ ಇದನ್ನು ನಂಬುತ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ಮನೋಶಕ್ತಿ. ನಮ್ಮ ಆಸೆಗಳನ್ನು ಹೇಗೆ ವ್ಯಕ್ತಪಡಿಸ್ತೀವೋ ನಮ್ಮ ಭಾವನೆಗಳು ಅಷ್ಟೇ ಬಲವಾಗುತ್ತಾ ಹೋಗುತ್ತೆ, ಭವಿಷ್ಯ ಕೂಡ ಅದೇ ರೀತಿ ಬದಲಾಗುತ್ತೆ ಅನ್ನೋ ನಂಬಿಕೆ. ಮ್ಯಾನಿಫೆಸ್ಟೇಷನ್ನ ಮಾಡುವಾಗ ಒಳ್ಳೆಯ ವಿಷಯದ ಕುರಿತಾಗಿ ಮ್ಯಾನಿಫೆಸ್ಟ್ ಮಾಡಿದರೆ ಅದು ನಿಮಗೆ ವರವಾಗುತ್ತೆ. ಕೆಟ್ಟ ವಿಷಯದ ಕುರಿತಾಗಿ ಮ್ಯಾನಿಫೆಸ್ಟ್ ಮಾಡಿದರೆ ಅದು ನಿಮಗೆ ಶಾಪವಾಗತ್ತೆ. ಏನು ಹಾಗಿದ್ರೆ ಮ್ಯಾನಿಫೆಸ್ಟೇಷನ್ ಅಂದರೆ, ನನಗಿದು ಬೇಕು, ನಾನಿದನ್ನು ಸಾಧಿಸಬೇಕು, ಅಥವಾ ಈ ವಸ್ತುಗಳನ್ನು ಪಡೆದುಕೊಳ್ಬೇಕು, ಈ ಗುರಿಯನ್ನು ತಲುಪಬೇಕು. ಅದು ನಮ್ಮ ಮನಸ್ಸಿನಲ್ಲಿ ಬಲವಾದಾಗ, ಅದಕ್ಕೆ ತಕ್ಕಂತೆ ನಾವು ಕಾರ್ಯೋನ್ಮುಖರಾದಾಗ ಖಂಡಿತವಾಗಿ ನೀವು ಅಂದುಕೊಂಡಿದ್ದನ್ನು ಸಾಧಿಸೋಕೆ ಸಾಧ್ಯವಾಗುತ್ತೆ. ಇದು ಮ್ಯಾನಿಫೆಸ್ಟೇಷನ್ ಆಗಿದೆ ಅಂತ ನಾವು ಹೇಳ್ತೀವಿ. ಈ ಮ್ಯಾನಿಫೆಸ್ಟೇಷನ್ನ ಮಾಡೋದಕ್ಕೆ ಮಾರ್ಕೆಟ್ನಿಂದ ಯಾವುದೇ ವಸ್ತುಗಳನ್ನು ನೀವು ತರಬೇಕಾಗಿಲ್ಲ. ನಿಮ್ಮ ಸುಪ್ತ ಮನಸ್ಸನ್ನು ಚೆನ್ನಾಗಿ ಪಾಸಿಟಿವ್ ಆಗಿ ಇಟ್ಕೊಂಡು ಮ್ಯಾನಿಫೆಸ್ಟನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ನೀವು ಅಂದುಕೊಂಡಿದ್ದನ್ನು ಸಾಧಿಸೋಕೆ ಸಾಧ್ಯವಾಗುತ್ತೆ. ನೀವು ಮಾರ್ಕೆಟಿಂದ ಯಾವ ವಸ್ತುಗಳನ್ನು ತಗೋಬೇಕು ಅಂತ ಆಸೆಯನ್ನು ಪಟ್ಟಿದ್ರೋ ಆ ವಸ್ತುಗಳು ಮಾರ್ಕೆಟಿಂದ ನಿಮ್ಮ ಮನೆಗೆ ಬರುವಂತಾಗುತ್ತೆ. ಹಾಗಾಗಿ ನೀವು ಕೂಡ ಯಾವುದಾದರೂ ವಿಶೇಷವಾದ ಗುರಿಯನ್ನು ಹೊಂದಿದ್ರೆ ಆ ಗುರಿಯತ್ತ ತಲುಪೋಕೆ ಮ್ಯಾನಿಫೆಸ್ಟನ್ನು ಮಾಡಿ ಯಶಸ್ಸನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಾ?